ಈಗಂತೂ ಪುಟ್ಟ ಮಕ್ಕಳು ಕೂಡ ಬೊಜ್ಜಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ವಯಸ್ಸಿಗಿಂತ ದುಪ್ಪಟ್ಟು 3-4 ಪಟ್ಟು ಅಧಿಕ ತೂಕದ ಸಮಸ್ಯೆಯಿಂದ ಎಷ್ಟೋ ಮಕ್ಕಳು ಖಿನ್ನತೆ, ಕೀಳರಿಮೆ, ಅಪಹಾಸ್ಯದ ಸಂಕಟ ಎದುರಿಸುತ್ತಿದ್ದಾರೆ. ಬಾಲ್ಯದ ಬಂಗಾರದಂತ ಬದುಕು ಕಸಿಯುವ ಈ ಬೊಜ್ಜು ಸಮಸ್ಯೆಯಿಂದ ಪಾರಾಗೋದು ಹೇಗೆ? ಇದಕ್ಕೆ ವೈದ್ಯರು ಸೂಚಿಸುವ ಪರಿಹಾರವೇನು ಅಂತ ಹೇಳ್ತೀವಿ ನೋಡಿ. ಪ್ರಸ್ತುತ ಕಾಲದಲ್ಲಿ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಸ್ಥಿತಿಯು ಮಕ್ಕಳ ಆರೋಗ್ಯ, ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗಲು ಕಾರಣಗಳೇನು? ವೈದ್ಯರು ಅದನ್ನ ಹೇಗೆ ಅಳಿತಾರೆ ಮತ್ತು ಇದನ್ನ ತಡೆಯಲು ಪೋಷಕರು ಏನ್ ಮಾಡಬಹುದು ಅನ್ನೋದರ ಕುರಿತು ತಜ್ಞರ ಮಾಹಿತಿ ಇಲ್ಲಿದೆ ನೋಡಿ. ಅಷ್ಟಕ್ಕೂ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗಲು ಕಾರಣವೇನು ಅಂತ ಕೇಳಿದ್ರೆ ಇದಕ್ಕೆ ಕಾರಣಗಳು ಸರಳವಾಗಿದೆ. ಆದರೆ ಇದು ಅಷ್ಟೇ ಆತಂಕಕಾರಿಯೂ ಹೌದು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚು ಸಮಯವನ್ನ ಮೊಬೈಲ್ ಮತ್ತು ಟಿವಿ ಪರದೆಗಳ ಮುಂದೆ ಕಳೀತಾರೆ. ಇದರಿಂದ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿವೆ. ಜೊತೆಗೆ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರಕ್ಕೆ ಬದಲಾಗಿ ಹೆಚ್ಚು ಸಕ್ಕರೆ ಮತ್ತು ಕೊಬ್ಬಿರುವ ಜಂಕ್ ಫುಡ್ ಹಾಗೂ ಪ್ಯಾಕೇಜ್ಡ್ ತಿಂಡಿಗಳಿಗೆ ಆದ್ಯತೆ ನೀಡ್ತಾರೆ. ಇವೆಲ್ಲದರ ಜೊತೆಗೆ ರಾತ್ರಿ ತಡವಾಗಿ ಮಲಗುವುದು, ಅನಿಯಮಿತ ನಿದ್ರೆ ಮತ್ತು ಶಾಲೆಯ ಒತ್ತಡವು ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗಲು ಕಾರಣವಾಗಬಹುದು. ಮಕ್ಕಳಲ್ಲಿನ ಬೊಜ್ಜಿನ ಪ್ರಮಾಣ ಅಳೆಯುವುದು ಹೇಗೆ? ಮಕ್ಕಳಲ್ಲಿ ಬೊಜ್ಜನ್ನ ಅಳೆಯಲು ನಿರ್ದಿಷ್ಟ ತೂಕದ ಸಂಖ್ಯೆಯನ್ನ ಪರಿಗಣಿಸೋದಿಲ್ಲ. ಅದರ ಬದಲು ವಯಸ್ಸು ಮತ್ತು ಲಿಂಗಕ್ಕೆ ಅನುಗುಣವಾಗಿ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ BMI ಅಳೆಯುವ ಬೆಳವಣಿಗೆಯ ಚಾರ್ಟ್ಗಳನ್ನು ಬಳಸ್ತಾರೆ. ಒಂದ್ ವೇಳೆ ಮಗುವಿನ BMI 85% 95% ನಡುವೆ ಇದ್ರೆ ಅದನ್ನ ಮಿತಿ ಮೀರಿದ ತೂಕ ಅಂತ ಪರಿಗಣಿಸಲಾಗುತ್ತೆ. ಒಂದ್ ವೇಳೆ BMI 95 ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅದನ್ನ ಬೊಜ್ಜು ಅಂತ ವರ್ಗೀಕರಿಸಲಾಗುತ್ತೆ. ಇದರಿಂದ ಮಗುವಿನ ಬೆಳವಣಿಗೆಯನ್ನ ಅವರ ವಯಸ್ಸಿನ ಇತರ ಮಕ್ಕಳೊಂದಿಗೆ ಹೋಲಿಸಿ ನಿಖರವಾದ ತೀರ್ಮಾನಕ್ಕೆ ಬರಲು ಸಾಧ್ಯವಾಗುತ್ತೆ. ಬೊಜ್ಜನ್ನ ತಡೆಯಲು ಏನು ಮಾಡಬೇಕು? ಇದಕ್ಕಾಗಿ ಕಟ್ಟುನಿಟ್ಟಿನ ಆಹಾರ ಕ್ರಮವನ್ನ ಅನುಸರಿಸುವ ಅಗತ್ಯ ಇಲ್ಲ. ಬದಲಿಗೆ ಆರೋಗ್ಯಕರ ಜೀವನ ಶೈಲಿಯನ್ನ ರೂಢಿಸಿಕೊಳ್ಬೇಕು. ಮಕ್ಕಳಿಗೆ ಪ್ರತಿದಿನ ಕನಿಷ್ಠ 1 ಗಂಟೆ ದೈಹಿಕ ಚಟುವಟಿಕೆ ಬೇಕು. ಅದು ಆಟವಾಡೋದು, ಸೈಕ್ಲಿಂಗ್ ಅಥವಾ ಓಟ ಆಗಿರಬಹುದು. ಜೊತೆಗೆ ಊಟದಲ್ಲಿ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಸಾಕಷ್ಟು ಪ್ರೋಟೀನ್ ಸೇರಿಸಬೇಕು. ಸಿಹಿ ಪಾನೀಯಗಳು, ಜಂಕ್ ಫುಡ್ ಮತ್ತು ರಾತ್ರಿ ತಡವಾಗಿ ತಿನ್ನುವ ಅಭ್ಯಾಸವನ್ನ ಕಡಿಮೆ ಮಾಡಬೇಕು. ಶಾಲೆಗೆ ನಡೆದುಕೊಂಡು ಹೋಗೋದು, ಸ್ಕ್ರೀನ್ ಟೈಮ್ಗೆ ಮಿತಿ ಹಾಕೋದು ಮತ್ತು ಸರಿಯಾಗಿ ನಿದ್ರೆ ಮಾಡೋದು ಕೂಡ ಬೊಜ್ಜನ್ನ ತಡೆಯಲು ಸಹಾಯ ಮಾಡುತ್ತೆ. ಪೋಷಕರಿಗೆ ಕೆಲವು ಸಲಹೆಗಳು. ಮಕ್ಕಳು ಪೋಷಕರನ್ನ ಅನುಕರಿಸ್ತಾರೆ. ಪೋಷಕರು ಚಿಪ್ಸ್ ಮತ್ತು ಸೋಡಾ ಸೇವಿಸ್ತಾ ಇದ್ರೆ ಮಕ್ಕಳು ಸಹ ಅದನ್ನೇ ರೂಢಿಸಿಕೊಳ್ತಾರೆ. ಆದ್ದರಿಂದ ಮನೆಯಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಯನ್ನ ರೂಢಿಸಿಕೊಳ್ಳಿ ಮತ್ತು ಜಂಕ್ ಫುಡ್ ಅನ್ನ ಕೇವಲ ಅಪರೂಪಕ್ಕೊಮ್ಮೆ ಮಾತ್ರ ತಿನ್ನಲು ಕೊಡಿ. ಉತ್ತಮ ಆಹಾರವನ್ನು ನೀಡಿ. ಮಕ್ಕಳಿಗೆ ಆಮಿಷ ತೋರಿಸೋದು ಅಥವಾ ಶಿಕ್ಷೆ ಕೊಡೋದು ಮಾಡಬೇಡಿ. ಕುಟುಂಬದವರು ಒಟ್ಟಾಗಿ ಕುಳಿತು ಊಟ ಮಾಡೋದ್ರಿಂದ ಮಕ್ಕಳು ಪ್ರಮಾಣ ಮತ್ತು ಸಮತೋಲಿತ ಆಹಾರದ ಬಗ್ಗೆ ಕಲಿತಾರೆ. ಜೊತೆಗೆ ಮಕ್ಕಳಿಗೆ ಹಸಿವಾದಾಗ ಮಾತ್ರ ತಿನ್ನಲು ಮತ್ತು ಹೊಟ್ಟೆ ತುಂಬಿದಾಗ ನಿಲ್ಲಿಸಲು ಹೇಳಿ. ಪೋಷಕರು ಸ್ವತಃ ಮಾದರಿಯಾಗಿ ನಿಲ್ಲೋದು ಅತಿ ಮುಖ್ಯ. ಮಕ್ಕಳಲ್ಲಿನ ಬೊಜ್ಜು ಕೇವಲ ದೈಹಿಕ ನೋಟಕ್ಕಷ್ಟೇ ಸೀಮಿತವಾಗಿಲ್ಲ. ಅದು ಅವರ ಆರೋಗ್ಯ, ಮನಸ್ಥಿತಿ ಮತ್ತು ಆತ್ಮವಿಶ್ವಾಸದ ಮೇಲೂ ಪರಿಣಾಮ ಬೀರುತ್ತೆ. ಆದರೆ ಮನೆಯಲ್ಲಿ ಸಣ್ಣ ಮತ್ತು ಸ್ಥಿರ ಬದಲಾವಣೆಗಳನ್ನು ಮಾಡೋದ್ರಿಂದ ಇದನ್ನ ತಡೆಯಬಹುದು. ಕುಟುಂಬದವರು ಒಟ್ಟಾಗಿ ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ಮಕ್ಕಳು ಉತ್ತಮ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.